ನಮಸ್ಕಾರ ವೀಕ್ಷಕರೇ, ಹೌದು ಸ್ವಾಮಿ, ನಾವೇ ಬಿಗ್ ಬಾಸ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚೈತ್ರ ರಾಜ್. ವೀಕ್ಷಕರೇ, ಇವತ್ತು ನಮ್ಮ ಜೊತೆಗೆ 3 ಬಿಗ್ ಬಾಸ್ ಇದ್ದಾರೆ. ಸೊ ಯಾರು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಸೊ ಜಾಸ್ತಿ ತಡ ಮಾಡಲ್ಲ, ಬನ್ನಿ ಆ 3 ಬಿಗ್ ಬಾಸ್ ಅನ್ನ ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಸೊ ಮೊದಲನೇ ಬಿಗ್ ಬಾಸ್, ಸೊ ಬಿಗ್ ಬಾಸ್ ನ ವಿನ್ನರ್ ಶಶಿಕುಮಾರ್ ಅವರು ನಮ್ಮ ಜೊತೆಗಿದ್ದಾರೆ. ಸೊ ಶಶಿಕುಮಾರ್ ಅವರೇ, ವೆಲ್ಕಮ್ ಟು ದಿ ಶೋ. ಥ್ಯಾಂಕ್ ಯು ಚೈತ್ರ. ಸೊ ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇದೆ ನಿಮ್ಮನ್ನ ನೋಡಿ. ಹೌದು. ಓಕೆ, ಹೇಗೆ ಅನಿಸ್ತಾ ಇದೆ ಈ ಒಂದು ವಿನ್ನಿಂಗ್ ಮೂಮೆಂಟ್? ಹಿಂಗೆ ಏನ್ ಹೇಳಿದ್ರು ಕಮ್ಮಿ ಆಗತ್ತೆ. ಸೊ ಪ್ರತಿಯೊಬ್ಬರು 20 ಜನ ಅಲ್ಲಿಗೆ ಹೋಗಿದ್ದು 100 ದಿನ ಇರಬೇಕು ಅಂತ. ಸೊ 100 ದಿನ ಪಾಸ್ ಆದ್ಮೇಲೆ ನೆಕ್ಸ್ಟ್ ಏನು ಟಾಪ್ 3 ಅಲ್ಲಿ ಇರಬೇಕು ಅಂತ, ಅದಾದ್ಮೇಲೆ ಟಾಪ್ 2 ಅಲ್ಲಿ ಇರಬೇಕು ಅಂತ, ಫೈನಲ್ ಎಂಡ್ ಬಂದ್ಬಿಟ್ಟು ಟ್ರೋಫಿ ಕೈ ಹಿಡ್ಕೋಬೇಕು ಅಂತ. ಸೊ ಆ ಒಂದು ಪೊಸಿಷನ್ ನನಗೆ ಸಿಕ್ಕಿದೆ. ಸೊ ಹಂಗಾಗಿ ತುಂಬಾ ಖುಷಿ ಆಗತ್ತೆ, ಆಗಿದೆ. ಓಕೆ, ಸೊ ಇವಾಗ ಸೆಕೆಂಡ್ ಬಿಗ್ ಬಾಸ್ ಅನ್ನ ವೆಲ್ಕಮ್ ಮಾಡ್ಕೊಳ್ಳೋಣ. ಸೊ ಸೆಕೆಂಡ್ ಬಿಗ್ ಬಾಸ್ ಅಂತಂದ್ರೆ ಸೆಕೆಂಡ್ ರನ್ನರ್ ಅಪ್ ಕವಿತಾ ಗೌಡ ಅವರು ನಮ್ಮ ಜೊತೆಗಿದ್ದಾರೆ. ಬನ್ನಿ ಅವರನ್ನು ಕೂಡ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ವೆಲ್ಕಮ್ ಟು ದಿ ಶೋ ಕವಿತಾ. ಥ್ಯಾಂಕ್ ಯು. ಸೊ ಹೇಗೆ ಅನಿಸ್ತಾ ಇದೆ? ಖುಷಿ? ತುಂಬಾ ಖುಷಿ ಆಗ್ತಾ ಇದೆ. ಎಲ್ಲೋ ಒಂದ್ ಕಡೆ ಡಿಸಪಾಯಿಂಟ್ ಆಗಿರ್ಬೇಕಪ್ಪ. ಒಂದ್ ಹೆಜ್ಜೆ ಹಿಂದೆ. ಓಕೆ, ಏನಕ್ಕೆ ಅಂತ ಆಮೇಲೆ ಕೇಳ್ತೀನಿ. ಸೊ ನಮ್ಮ ಥರ್ಡ್ ಬಿಗ್ ಬಾಸ್ ಅನ್ನ ವೆಲ್ಕಮ್ ಮಾಡ್ಕೊಂಬೇಡ. ಸೊ ನೀವು ಕೂಡ ನೋಡ್ತಾ ಇದ್ದೀರಾ ವೀಕ್ಷಕರೇ, ಥರ್ಡ್ ಬಿಗ್ ಬಾಸ್ ಯಾರು? ಸೊ ಎಲ್ಲಾ ಬಿಗ್ ಬಾಸ್ ಅನ್ನ ನೋಡಿರ್ತೀರಾ, ಬಟ್ ಥರ್ಡ್ ಬಿಗ್ ಬಾಸ್ ಸೊ ನಮ್ ಸ್ಟುಡಿಯೋದಲ್ಲಿದ್ದಾರೆ. ಸೊ ಅವರೇ ಧನರಾಜ್ ಅವರು ನಮ್ ಜೊತೆಗಿದ್ದಾರೆ. ಬನ್ನಿ ಅವರನ್ನು ಕೂಡ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ವೆಲ್ಕಮ್ ಟು ದಿ ಶೋ. ಥ್ಯಾಂಕ್ ಯು. ಸೊ ಧನರಾಜ್ ಅವರು ಹೇಗಿದ್ದಾರೆ? ಸೂಪರ್ ಆಗಿದ್ದೀನಿ. ನಿಮ್ಗೂ ಕೂಡ ಡಿಸಪಾಯಿಂಟ್ಮೆಂಟ್ ತುಂಬಾನೇ ಎದ್ದು ಕಾಣಿಸ್ತಾ ಇದೆಪ್ಪ. ಡಿಸಪಾಯಿಂಟ್ಮೆಂಟ್ ಅನ್ಕೊಳ್ಳೋಕ್ಕಿಂತ ಇದ್ರಲ್ಲೇ ತೃಪ್ತಿ ಪಡೋಣ ಅಂತ. 93 ಹೊಡೆದಿದ್ವಿ, ಸೆಂಚುರಿ ಹತ್ರ ಬರ್ಬೇಕಿತ್ತು ಅಂತ. ಓಕೆ, 90+ ಆಗಿದೆಯಲ್ಲ, ಸಾಕು, ಅದ್ರಲ್ಲೇ ಖುಷಿ ಕೊಟ್ಕೊಳ್ಳೋಣ. ಓಕೆ, ಹೇಗೆ ಅನಿಸ್ತಾ ಇದೆ ಇವಾಗ? ಎಕ್ಸ್ಪೀರಿಯನ್ಸ್ ಇರ್ಬೋದು. ಸೊ ಸ್ವಲ್ಪ ಡಿಸಪಾಯಿಂಟ್ ಆದ್ರೂ ಪರವಾಗಿಲ್ಲ. ಸೊ ಜನ ನಿಮ್ಮನ್ನ ಇಷ್ಟಪಟ್ಟಿದ್ದಾರೆ. ಸೊ ಹೇಗೆ ಅನ್ಸುತ್ತೆ? ತುಂಬಾ ಖುಷಿ ಆಗತ್ತೆ. ಯಾಕಂದ್ರೆ ನನಗೆ ಅಲ್ಲಿಂದ ಆಚೆ ಬರೋ ತನಕ ನಾವ್ ಹೇಗೆ ಕಾಣಿಸ್ತೀವಿ, ನಮ್ದು ನಾವ್ ಹೇಗ್ ಬಿಂಬ ಆಗಿರ್ತೀವಿ ಅನ್ನೋದು ಗೊತ್ತಿರಲ್ಲ ಜನರ ಕಣ್ಣಲ್ಲಿ, ಮನ್ಸಲ್ಲಿ ಎಲ್ಲ. ಸೊ ಆಚೆ ಬಂದ್ಮೇಲೆ ಅವ್ರು ತೋರಿಸುವಂತ ಪ್ರೀತಿ, ಅವ್ರು ಇಟ್ಟಿರುವಂತ ಅಭಿಮಾನಕ್ಕೆ ಬಹಳ ಖುಷಿ. ದಿಲ್ ಖುಷ್ ಹೋಗ ಹಮ್ಕೋ. ಸೊ ಕವಿತಾ ಅವ್ರು ಹೇಳ್ತಾ ಇದ್ರು, ಪಾಪ ಸ್ವಲ್ಪ ಡಿಸಪಾಯಿಂಟ್ಮೆಂಟ್ ಆಯ್ತು ಅಂತ ಹೇಳ್ತಾ ಇದ್ರು. ಯಾಕೆ ಅಂತ ಕೇಳ್ತಾ ಇದ್ದೆ ನಾನು. ಸೊ ಯಾಕೆ ಡಿಸಪಾಯಿಂಟ್ ಆಯ್ತು ಕವಿತಾ ಅವರಿಗೆ? 100 days ಕಂಪ್ಲೀಟ್ ಮಾಡಿರೋ ಸ್ಯಾಟಿಸ್ಫ್ಯಾಕ್ಷನ್ ಇದ್ದೆ. ಆದ್ರೆ ಮನೆಯಿಂದ ಲಾಸ್ಟ್ ಬರ್ಬೇಕು, ಮನೆ ನೋಡ್ಬೇಕು ಲಾಸ್ಟ್ ಟೈಮ್ ಅಂತ. ನಾನು ಅಲ್ಲಿ ನಿಂತಿದ್ದಾಗ್ಲೂ ಮನೆ ನೋಡಿಲ್ಲ. ಸೊ ಎಲ್ಲೋ ಒಂದ್ ಕಡೆ ಅಟ್ಲೀಸ್ಟ್ ಒಂದ್ಸತಿ ತಿರುಗಿ ನೋಡ್ಬೇಕಾಗಿತ್ತು ಮನೇನ ಅಂತ ಅನ್ನಿಸ್ತಾ ಇತ್ತು. ಎಲ್ಲೋ ಒಂದ್ ಕಡೆ ಸುತ್ತಬೇಕಾದ್ರೇನೆ ಅಲ್ಲಿ ಇಲ್ಲಿ ಹಿಂಗೆ ನೋಡ್ತಿದೆ. ಇಟ್ಸ್ ಓಕೆ. ಓಕೆ, ಸೊ ಎನಿವೇ ಇವಾಗ 3 ಕೂಡ ನೀವು ವಿನ್ನರ್ಸ್ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಯಾರು ಕಮ್ಮಿ ಇಲ್ಲ ಇಲ್ಲಿ, ಎಲ್ಲ ಕೂಡ 3 ಜನ ಎತ್ತಿದ ಕೈ. ಸೊ ಹಾಗೆ ನಿಮ್ಗೆ ನೀವು ವಿನ್ನಿಂಗ್ ಲೈವ್ ಅನ್ನ ನೋಡ್ರಲ್ಲ. ಸೊ ನೋಡಿದಿರಾ ನೀವು ನೆನೆ ವಿನ್ ಆಗಿ ಬಂದಿದ್ದನ್ನ, ಟೆಲಿಕಾಸ್ಟ್ ಏನಾಗಿದೆ ಅನ್ನೋದನ್ನ ನೋಡಿದಿರಾ? ಇಲ್ಲ, ನೋಡಿಲ್ಲ. ಹೇಗೆ ಅನ್ನಿಸ್ತು ವಿಟಿನ ನೋಡಿ ನಿಮ್ಗೆ? ನಂಗೆ ಆಲ್ರೆಡಿ ರಿಸಲ್ಟ್ ಗೊತ್ತು, ನಾನೇ ಗೆದ್ದಿದ್ದೀನಿ ಅಂತ. ಬಟ್ ಆದ್ರೂ ಅದನ್ನ ನೋಡ್ತಾ ಇದ್ರೆ ಒಂದ್ಸರಿ ಆ ಟೆನ್ಷನ್ ಮೂಮೆಂಟ್ ಕ್ರಿಯೇಟ್ ಆಗುತ್ತಲ್ಲ. ಅಲ್ಲ, ನಾನು ನಿಮ್ಗೆ ಹೇಳ್ದೆ. ಸೊ ಆ ಒಂದು ಟೆನ್ಷನ್ ನಮಗ್ ಗೊತ್ತಿದ್ರು ಕೂಡ ಸೊ ಕೈಯೆಲ್ಲ ಶಿವರಿಂಗ್ ಆಗೋದು. ಸೊ ಬೆಸ್ಟ್ ಮೂಮೆಂಟ್ ಆಫ್ ಯುವರ್ ಲೈಫ್ ಅಂತಾನೆ ಹೇಳ್ಬೋದಲ್ಲ. ಕರೆಕ್ಟ್, ಹೌದು. ನನಗೆ ಸಿಕ್ಕಿರೋ ಬಿಗ್ಗೆಸ್ಟ್ ಪ್ರಶಸ್ತಿ ಇದು. ಯಾವ್ದೋ ಒಂದು ಫಿಸಿಕಲ್ ಗೇಮ್ ಅಲ್ಲಿ ಏನೋ ಗೆದ್ಕೊಂಡ್ ಬಂದಿದ್ರೆ, ಒಂದು ಟೂರ್ನಮೆಂಟ್ ಅಲ್ಲಿ ಗೆದ್ಕೊಂಡ್ ಬಂದ್ರೆ ಅದು ಬೇರೆ ತರ ಇರ್ತಿತ್ತು. ಬಿಕಾಸ್ ಇಟ್ ಡಿಪೆಂಡ್ಸ್ ಆನ್ ಯುವರ್ ಫಿಸಿಕಲ್ ಸ್ಕಿಲ್ಸ್ ಅದು. ಬಟ್ ಈ ಒಂದು ಪ್ರಶಸ್ತಿ ಇಟ್ ಈಸ್ ಅನ್ ನಿನ್ನ ಬಿಹೇವಿಯರ್, ನಿನ್ನ ವ್ಯಕ್ತಿತ್ವಕ್ಕೆ ಸಿಕ್ಕಿರೋ ಒಂದು ಅವಾರ್ಡ್ ಇದು. ಸೊ ಹಂಗಾಗ್ಬಿಟ್ಟು ಅದಕ್ಕಿಂತ ತೃಪ್ತಿ ಕೊಡುವಂತದ್ದು ಏನಿರುತ್ತೆ. ಎಕ್ಸ್ಪೆಕ್ಟ್ ಮಾಡಿದ್ರ? ಇವಾಗ ಒಂದ್ ಕೈ ಸುದೀಪ್ ಸರ್ ನಿಮ್ದು ಇಟ್ಕೊಂಡಿರ್ತಾರೆ, ಇನ್ನೊಂದ್ ಕೈ ನವೀನ್ ಅವ್ರದ್ದು ಇಟ್ಕೊಂಡಿರ್ತಾರೆ. ಸೊ ಆ ಮೂಮೆಂಟ್ ಅಲ್ಲೂ ಕೂಡ ಅನ್ಸಿತ್ತಾ ನನ್ ಕೈ ಎತ್ಬಹುದು ಅಥವಾ ನವೀನ್ ಕೈ ಎತ್ಬಿಟ್ರೆ ಏನಾಗ್ಬಿಡುತ್ತೆ? ಆತರ ಏನಾದ್ರು ಒಂಥರ ಕನ್ಫ್ಯೂಷನ್ಸ್ ನಿಮ್ ಮೈಂಡ್ ಅಲ್ಲಿ ಓಡ್ತಾ ಇತ್ತ ಅವಾಗ? ಕನ್ಫ್ಯೂಷನ್ಸ್ ಅನ್ನೋದಕ್ಕಿಂತ ನಾ ಹೇಳಿದ್ವಲ್ಲ, 100 days ಇದ್ದಿದ್ದೆ ಆ ಸ್ಯಾಚುರೇಷನ್ ಪಾಯಿಂಟ್ ರೀಚ್ ಆಗಿದೆ. ನಾನು 100 days ಇದ್ದೆ, ನಂಗೆ ಹ್ಯಾಪಿನೆಸ್ ಇತ್ತು. ನಾನು ಹೇಳಿದ್ದು ಕೊನೆಯದಾಗಿ ಮನೆಯಿಂದ ಹೊರಗಡೆ ಹೋಗ್ಬೇಕು ಅಂತ. ಸೊ ನಾನು ನವೀನ್ ಇಬ್ರು ಕೊನೆಯದಾಗಿ ಮನೆಯಿಂದ ಹೊರಗಡೆ ಬಂದ್ವಿ. ಅದಾದ್ಮೇಲೆ ಯಾರ ಕೈ ಎತ್ತಿದ್ರು ಬೇಜಾರೇನಾಗ್ತಿರ್ಲಿಲ್ಲ. ಬಟ್ ನನ್ ಕೈ ಎತ್ತಿದ್ದಕ್ಕೆ ಖುಷಿ ಅಂತೂ ಖಂಡಿತ ಇದೆ. ಓಕೆ, ಸೊ ಬಟ್ ಒಟ್ನಲ್ಲಿ ನೀವು ಫುಲ್ ಖುಷಿ ಆಗಿದ್ದೀರಾ ಇವಾಗ? ಓಕೆ, ಸೂಪರ್. ಇನ್ನು ಕವಿತಾ ಅವರು ಎಲ್ಲೋ ಒಂದ್ ಕಡೆ ಸೊ ಆ ಸ್ಟೇಜ್ ನನಗೆ ಹತ್ತಬೇಕಾಗಿತ್ತು ಅಂತ ಅನಿಸ್ತಾ ಇತ್ತು. ಸೊ ಇನ್ನು ಲಾಸ್ಟ್ ಮೂಮೆಂಟ್ ಅಲ್ಲಿ ಅದು ಮಿಸ್ ಆಯ್ತು ಅಂತ ಅನ್ಸುತ್ತಲ್ಲ? ಸ್ಟೇಜ್ ಹತ್ತಿದೆ, ಅದೇನ್ ಬೇಜಾರಿಲ್ಲ. ಲೈಕ್ ಐ ಸೆಡ್, ಲಾಸ್ಟ್ ನನ್ನ ಎಕ್ಸಿಟ್ ವಿಡಿಯೋನೇ ಇಲ್ಲ ಅಲ್ಲಿ. ನನ್ನ ಎಕ್ಸಿಟ್ ವಿಡಿಯೋ ಖಾಲಿ. ಸೊ
ಅದೊಂದೇ ಬೇಜಾರು. ಬಟ್ ಇಟ್ಸ್ ಓಕೆ, ನಾನು ಕಳ್ಕೊಂಡಿದ್ದೇನೂ ಇಲ್ಲ. ಓಕೆ, ಅಕಸ್ಮಾತ್ ಏನಾದ್ರೂ ನೀವು ಗೆದ್ದು ಬಿಟ್ಟಿದ್ರೆ ಸೊ ಹೇಗಿರ್ತಿತ್ತು ಆ ಒಂದು ಖುಷಿ ಮೂಮೆಂಟ್? ಗೆದ್ದಿದ್ರೆ ಆ ಖುಷಿ ಮೂಮೆಂಟ್ ನಾನು ವಿಡಿಯೋ ನೋಡ್ತಿದ್ದೆ ಇವಾಗ. ಸೊ ಹೇಗ್ ಅನ್ನಿಸ್ತಾ ಇದೆ ಇವಾಗ? ಸೊ ಸೆಕೆಂಡ್ ರನ್ನರ್ ಅಪ್ ಆಗಿದ್ದೀರಾ, ಹೊರಗಡೆಗೆ ಬಂದಿದ್ದೀರಾ, ರೆಸ್ಪಾನ್ಸ್ ಹೇಗಿದೆ? ಒಂದಷ್ಟು ಸೀರಿಯಲ್ಗಳಲ್ಲಿ ಕಾಣಿಸ್ಕೊಂಡಿದ್ರಿ, ಕವಿತಾನೇ ಬೇರೆ, ಇವಾಗ ರಿಯಾಲಿಟಿ ಶೋ ಮುಗಿಸ್ಕೊಂಡು ಬಂದಿರೋ ಕವಿತಾನೇ ಬೇರೆ. ಸೊ ಏನ್ ಡಿಫ್ರೆನ್ಸ್ ಅನಿಸ್ತಾ ಇದೆ? ಡಿಫ್ರೆನ್ಸ್ ಒಂದ್ರಲ್ಲಿ ಇರ್ಬೋದು, ಯಾಕಂದ್ರೆ ನಾನು ಒಳಗಡೆ ಹೋಗ್ಬೇಕಾದ್ರೆ ಎಲ್ಲೋ ಒಂದ್ ಕಡೆ ಸುಮ್ನೆ ಕೂತ್ಕೊಂಡು ಯೋಚನೆ ಮಾಡ್ತಿರ್ಬೇಕಾದ್ರೆ ಅನ್ನಿಸ್ತು, ನಾನು ಸೀರಿಯಲ್ ನೋಡಿ ಜನ ನಾನು ಹಾಗೆ ಅಂತ ಅನ್ಕೊಂಡ್ಬಿಟ್ಟಿದ್ರು. ಎಷ್ಟೋ ಜನ ನನ್ನ ನೋಡಿದ್ರೆ ಲಿಟ್ರಲಿ ಅಳಕ್ ಶುರು ಮಾಡ್ಬಿಡೋರು. ಇವಾಗ ನಾನು ಈ ತರ ಟಾಸ್ಕ್ ಮಾಡ್ತಾ ಇದ್ದೀನಿ, ಈ ತರ ರಿಯಾಕ್ಟ್ ಮಾಡ್ತಾ ಇದ್ದೀನಿ, ಒಬ್ಬರನ್ನ ಬೈತಾ ಇದ್ದೀನಿ. ಆಕ್ಚುಲಿ ಪಬ್ಲಿಕ್ಸಿಗೆ ಫುಲ್ಲು ಶಾಕ್ ಆಗಿರುತ್ತೆ, ಯಾಕಂತಂದ್ರೆ ಕವಿತಾ ಅವರು ಜಾಸ್ತಿ ಎಲ್ಲೂ ಹತ್ತಿಲ್ಲ ಇಲ್ಲಿ ರಿಯಾಲಿಟಿ ಶೋ ಅಂತ. ಸೊ ತುಂಬಾ ಸ್ಟ್ರಾಂಗ್ ಆಗಿದ್ರಿ ಅಂತ ಅನ್ಸುತ್ತೆ ನೀವು, ಮೆಂಟಲಿ ಫಿಸಿಕಲಿ ಎಲ್ಲ. ನನಗ್ ಟಾಸ್ಕ್ ಅಂತ ಬಂದ್ರೆ ಲೈಕ್ ಇದಾಗೋದಿಲ್ಲ, ಮಾಡಕ್ ಆಗೋದಿಲ್ಲ ಅಂತ ಇರ್ತಾನೆ ಇರ್ಲಿಲ್ಲ. ಸೊ ಐ ನ್ಯೂ ಈ ಟಾಸ್ಕ್ ನಾನು ಮಾಡ್ತೀನಿ, ಏನೇ ಆಗ್ಲಿ 100% ಕೊಡ್ತೀನಿ ಅಂತ. ಅಂಡ್ ನನ್ಗೆ ಇನ್ನೊಂದೇನು ಅಂದ್ರೆ ಇಲ್ಲಿ ಇವನೇ ಗೆಲ್ಲೋದು ಅಂತ ಒಂದು ಎಂಡ್ ಪಾಯಿಂಟ್ ಯಾರಿಗೂ ಕೊಡಕ್ ನನ್ಗೆ ಇಷ್ಟ ಇರಲಿಲ್ಲ. ನಾನು ಬರ್ತೀನಿ ಇರು ವೇಟ್ ಅನ್ನೋದೊಂದಿರ್ತಿತ್ತು. ಸೊ ಆ ರೀತಿ ನಾನು ಪ್ರತಿಯೊಂದು ಟಾಸ್ಕ್ನು ಆಡಿರೋದು. ಸೊ ಐ ಗೆಸ್ ಐ ಆಮ್ ವೆರಿ ಹ್ಯಾಪಿ. ಆಕ್ಚುಲಿ ನಾನು ಟಾಸ್ಕ್ ಆಡಿರೋದು ನೋಡಿ ಜನ ಎಷ್ಟು ಖುಷಿ ಪಟ್ಟಿರೋದನ್ನ ನೋಡಿದ್ರೆ ನನ್ಗಿನ್ನೂ ಜಾಸ್ತಿ ಖುಷಿ ಆಗಿದ್ದು. ಓಕೆ, ಸೊ ಇವಾಗ ನಿಮ್ಗೂ ಕೂಡ ಇವಾಗ 3 ಫೈನಲ್ಸ್ ಅಲ್ಲಿ ನೀವು ಕೂಡ ಒಬ್ರು. ಸೊ ನಿಮ್ಗೆ ನಿಲ್ಸ್ತಾರೆ ಬಿಗ್ ಬಾಸ್ ನಿಮ್ಮನ್ನ, ಶಶಿಕುಮಾರ್ ಅವ್ರನ್ನ ಮತ್ತೆ ನವೀನ್ ಅವ್ರನ್ನ. ಸೊ ಆ ಪ್ಲೇಸ್ ಅಲ್ಲಿ ನಿಂತ್ಕೊಂಡು ನೀವು ತುಂಬಾ ಪ್ರಾರ್ಥನೆ ಮಾಡ್ತಾ ಇರ್ತೀರಾ ಕಣ್ಮುಚ್ಕೊಂಡು. ಸೊ ಆ ಟೈಮಲ್ಲೂ ಕೂಡ ನಿಮ್ಗೆ ಭಯ ಆಗಿತ್ತಾ? ಸೊ ಏನ್ ಅನಿಸ್ತಾ ಇತ್ತು ಆ ಮೂಮೆಂಟ್ ಅಲ್ಲಿ? ಸೊ ತೋರಿಸ್ತೀವಿ, ಅದು ಮಾತಾಡ್ತೀನಿ ಅದ್ರ ಬಗ್ಗೆ. ಕವಿತಾ ಅವ್ರಿಗೆ ಏನ್ ಅನ್ನಿಸ್ತಾ ಇದೆ ಆ ಮೂಮೆಂಟ್ ಅಲ್ಲಿ? ಸೊ ಆ ಒಳಗಡೆ ಕರ್ದಿದ್ದು ವಿನ್ ಆಗಿದ್ದಾರೆ ಅಂತನ ಅಥವಾ ಎಲಿಮಿನೇಟ್ ಆಗಿದ್ದಾರೆ ಅಂತನ? ಸೊ ಏನ್ ಅನ್ನಿಸ್ತಾ ಇತ್ತು ಆ ಮೂಮೆಂಟ್ ಅಲ್ಲಿ? ನಂಗೆ ಯಾವುದೇ ನಾಮಿನೇಷನ್ಸ್ ಅಲ್ಲೂ ನಾನು ಹಿಂಗೆ ಟೆನ್ಷನ್ ಆಗಿ ಕುತ್ಕೊಂಡು ಯಾವಾಗ್ಲೂ ನಾನು ಫುಲ್ ಸ್ಮೈಲಿಂಗ್ ಆಗೇ ಇರ್ತಿದ್ದೆ. ಅಂಡ್ ನನಗೆ ಯಾವತ್ತು ನಾನು ನಾಮಿನೇಟ್ ಆಗಿದ್ದಾಗ್ಲೂ ಈ ಎದೆ ಬಡಿತ ಜಾಸ್ತಿ ಆಗೋದು ಇಂಥದ್ದೆಲ್ಲ ಆಗಿರ್ಲಿಲ್ಲ. ಸೊ ಇಲ್ಲೂ ಆಗಿರ್ಲಿಲ್ಲ. ಆಮೇಲೆ ಎಲ್ಲೋ ಒಂದ್ ಕಡೆ ನಂಗೆ ಅನ್ಸಿತ್ತು ನಾನು ಹೋಗ್ತೀನಿ ಹೊರಗಡೆ ಅಂತ. ಓಕೆ, ಸೊ ಫಸ್ಟ್ ನಿಮ್ಮನ್ನ ಕರೆದ್ರು ಬಿಗ್ ಬಾಸ್, ಕವಿತಾ ಬಂದು ಕುಳಿತುಕೊಳ್ಳಿ ಅಂತ. ಸೊ ಅವಾಗ ಏನಂತ ಅನ್ಸ್ತು ನಿಮ್ಗೆ? ಸೊ ಎಲಿಮಿನೇಟ್ ಆಗ್ಬಿಟ್ಟೆ ಅಂತ ಅನ್ಸ್ತಾ ಅಥವಾ ಏನು ಕರಿತಾ ಇದಾರೆ ಅಂತ ಕನ್ಫ್ಯೂಷನ್ ಸ್ಟಾರ್ಟ್ ಆಯ್ತು? ಏನ್ ಅನಿಸ್ತು ಅವಾಗ ನಿಮ್ಗೆ? ಇನ್ನು ಕ್ಲಾರಿಟಿ ಬಂದಿಲ್ಲ ಅಲ್ವಾ? ನಾನೇ ಎಲಿಮಿನೇಟ್ ಅನ್ನಿಸ್ತು. ಓಕೆ, ಸೊ ಒಂದ್ ರೌಂಡ್ ಸುತ್ತೀರಾ. ಸೊ ನೆಕ್ಸ್ಟ್ ಶಶಿ ಅವ್ರ ಹೆಸರು ಕರೆದ ತಕ್ಷಣ ಅವರು ಒಂಥರ ಶಾಕಿಂಗು. ಸೊ ಅವಾಗ ನಿಮ್ಗೆ ಏನ್ ಅನ್ನಿಸ್ತು? ನಮ್ಗೆ ಇದು ಟೈಮ್ ಲ್ಯಾಪ್ಸ್ ಅಂತ ಹೇಳಿದ್ರು ಈ ಟಾಸ್ಕ್ದು. ಸೊ ಒಬ್ರಾದ್ಮೇಲೆ ಒಬ್ರು ಹೋಗ್ತಿತ್ತು. ಇಲ್ಲಿ ಗೊತ್ತಿಲ್ದಿರೋ ವಿಚಾರ ಏನು ಅಂದ್ರೆ, ಸೊ ಇಲ್ಲಿ ಫ್ರಂಟ್ ಅಲ್ಲಿ ನಮ್ಗೆ ಕಾಣಿಸ್ತಿತ್ತು, ಬ್ಯಾಕ್ ಒಂದು ಡೋರ್ ಇತ್ತು. ಸೊ ಒಬ್ಬರನ್ನ ಬ್ಯಾಕ್ ಡೋರ್ ಅಲ್ಲಿ ಕರ್ಕೊಂಡು ಹೋಗ್ಬಿಡ್ತಿದ್ರು. ಹಿಂಗ್ ಟರ್ನ್ ಆಗಿದ ತಕ್ಷಣ ಫ್ರಂಟ್ ಅಲ್ಲಿ ಎಷ್ಟೊತ್ತು ನಿಲ್ಸಿದ್ರು, ಆ ಬ್ಯಾಕ್ ಡೋರ್ ಹತ್ರನು ಅವ್ರನ್ನ ಅಷ್ಟೊತ್ತೇ ನಿಲ್ಸ್ತಾ ಇದ್ರು. ಸೊ ನನ್ನನ್ನ ತುಂಬಾ ಹೊತ್ತು ನಿಲ್ಸಿದ್ರು, ಅಲ್ಲಿ ಹಿಂಗ್ ನಿಲ್ಸಿದ್ರು. ಕರ್ಕೊಂಡು ಹೋಗ್ಬೋದೇನೋ, ಯಾಕೆ ನಿಲ್ಸಿದಾರೆ, ಮುಂದೆ ಜರಗ್ಲಿ, ಮುಂದೆ ಹೋಗ್ಲಿ ಅಂತ ವೇಟ್ ಮಾಡಿ ಅಲ್ಲಿ ಆ ಡೋರ್ ಮುಂದೆ ನಿಲ್ಸಿದಷ್ಟೊತ್ತು ಟೆನ್ಷನ್ ಡಗ 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 ಅನ್ನತ್ತೆ. ಸ್ವಲ್ಪ ಮೂವ್ ಆದ್ರೆ ಅಪ್ಪ ರಿಲೀಫ್. ಮತ್ತೆ ಇನ್ನೊಂದು ನಿಲ್ಸಿದ ತಕ್ಷಣ ಯಾರು ನಿಲ್ಸಿರ್ಬೋದು, ಕವಿತಾ ನಿಲ್ಸಿದಾರ, ನವೀನ್ ನಿಲ್ಸಿದಾರ, ಯಾರು ನಿಲ್ಸಿದಾರೆ ಅಂತ ಮತ್ತೆ ಕ್ಯಾಲ್ಕುಲೇಷನ್, ಸ್ಪೆಕ್ಯುಲೇಷನ್ಸ್. ಸೊ ಈ ತರ ಒಳ್ಳೆ ಟೆನ್ಷನ್ ಮೂಮೆಂಟ್ ಇದು. ಓಕೆ, ಆ 1 ನಿಮಿಷದಲ್ಲಿ 1000 ಪ್ರಶ್ನೆಗಳು ರಪ್ ಅಂತ ಹೋಗಿ ರಪ್ ಅಂತ ಬಂದ್ಬಿಡುತ್ತೆ ಅಲ್ಲ? ಓಕೆ, ಸೊ ಇನ್ನು ಧನ್ರಾಜ್ ಅವರಿಗೆ ಸೊ ಈ ಮೂವರಲ್ಲಿ ಯಾರು ಎಲಿಮಿನೇಟ್ ಆಗ್ತಾರೆ ಅಂತ ಅನಿಸ್ತಾ ಇತ್ತು? ಸೊ ನಿಮ್ಗೂ ಕೂಡ ಕ್ಯೂರಿಯಾಸಿಟಿ, ಯಾರು ಆಗ್ತಾರೆ ಅಂತ. ಸೊ ಆ ಮೂಮೆಂಟ್ ಹೆಂಗಿತ್ತು? ಅಲ್ಲ, 3 ಜನದ್ದು ಹೇಗಿತ್ತು ಅಂದ್ರೆ ಅವ್ರ ಡಿಸರ್ವಿಂಗ್ ಕಂಟೆಂಟ್ಸ್, 3 ಜನನು ಡಿಸರ್ವಿಂಗ್ ಅವ್ರು ಇದ್ದವ್ರು. ನಮ್ಗೆ ಇಂಥವ್ರೇ ಹೊರಗೆ ಬರ್ತಾರಂತ ಯಾರು ನಮ್ಗೆ ಎಕ್ಸ್ಪೆಕ್ಟೇಷನ್ ಇಲ್ಲ. ನಾವೆಲ್ಲ ಡಿಸ್ಕಷನ್ ಮಾಡ್ತಾ ಇದ್ವಿ ಅಲ್ಲಿ, ಯಾರು ಬರ್ಬೋದು ಅಂತ. ಕೆಲವು ಸೀಸನ್ ಗಳಲ್ಲಿ ನೋಡಿರ್ಬೋದು, ಇಂಥವ್ರು ಬರ್ತಾರೆ, ಒಂದ್ ಲಾಸ್ಟ್ ಒಂದಿಬ್ರು ಈ ತರದವ್ರು. ಬಟ್ ಇವ್ರು 3 ಜನ ಸ್ವಲ್ಪ ಕನ್ಫ್ಯೂಷನ್ಸ್ ಜಾಸ್ತಿ ಇರ್ತು. ಯಾರು ಬರ್ತಾರ ಒಂದು ಎಕ್ಸಾಕ್ಟ್ ಆಗಿ ನಮ್ಗೆ ಯಾರಿಗೂ ಅಲ್ಲಿ ಡಿಸೈಡ್ ಮಾಡಕ್ ಆಗ್ತಾ ಇರಲ್ಲ. ಒಂದಿಬ್ರು 3 ಜನ ಒಂದ್ ಹೆಸರು ತಗೊಂಡ್ರೆ ಇನ್ನೊಂದಿಬ್ರು 3 ಜನ ಇನ್ನೊಂದ್ ಹೆಸರು, ಹಾಗೆ ಟೋಟಲ್ ಆಗಿ ಒಂಥರ ಈಕ್ವಲ್ ಆಗಿ ಡಿವೈಡ್ ಆಗಿತ್ತು. ಯಾರಿಗೂ ಗೊತ್ತಿರಲ್ಲ 3 ಜನ ಯಾರು ಬರ್ತಾರಂತ, ಎಕ್ಸ್ಪೆಕ್ಟೇಷನ್ ಇರಲಿಲ್ಲ ಯಾರು ಬರ್ಬೋದು, ಇಂಥವ್ರೇ 3ನೇ ಜಾಗಕ್ಕೆ ಬರ್ತಾರ ಅಂತ ಯಾರಿಗೂ ಗೊತ್ತಿರಲಿಲ್ಲ.
ಸೊ ಡಿಸೈಡ್ ಮಾಡೋಕೆ ಕಷ್ಟ ಆಗ್ತಾ ಇತ್ತು ಅದು ನಮ್ಗೆ. ಓಕೆ, ನೋಡ್ತಾ ಇದ್ರಲ್ಲ ವೀಕ್ಷಕರೇ, ಮೂವರು ಬಿಗ್ ಬಾಸ್ ಇವತ್ತು ನಮ್ ಜೊತೆಗಿದ್ದಾರೆ. ಸೊ ಸಾಕಷ್ಟು ಅವರ ಎಕ್ಸ್ಪೀರಿಯನ್ಸ್ ನ ನಮ್ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದಾರೆ. ಸೊ ಮತ್ತಷ್ಟು ಥ್ರಿಲ್ಲಿಂಗ್ ಕ್ವಶನ್ ಗಳನ್ನ ಕೇಳ್ತೀನಿ. ಸೊ ಎಕ್ಸ್ಪೆಕ್ಟ್ ಮಾಡಿರಬಾರ್ದು ಅವರು ಈ ರೀತಿನೂ ಕ್ವಶನ್ ಕೇಳ್ತಾರ ಅಂತ ಇದೆ. ಸೊ ಮೊದಲನೇ ಥ್ರಿಲ್ಲಿಂಗ್ ಕ್ವಶನ್ ನ ಕೇಳ್ತಾ ಇದ್ದೀನಿ ಧನರಾಜ್ ಅವರಿಗೆ. ಸೊ ಧನರಾಜ್ ಅವರೇ, ಇವಾಗ ಬಿಗ್ ಬಾಸ್ ಮನೆಗೆ ಫಸ್ಟ್ ಎಂಟ್ರಿ ಕೊಟ್ಟ ತಕ್ಷಣನೇ ಡ್ರಾಮಾ ಶುರು ಮಾಡಿದ್ಯಾರು? ಡ್ರಾಮಾ ಹೌದು. ಸೊ ಮನಸ್ಸು ಬಿಚ್ಚಿ ಹೇಳ್ಬೇಕು. ಸೊ ಎಲ್ಲೂ ಆ ಕಡೆ ಈ ಕಡೆ ಆಡ್ಬಾರ್ದು. ಬಿಗ್ ಬಾಸ್ ಮನೆ ಕಾಲಿಟ್ಟ ತಕ್ಷಣದಿಂದ ಡ್ರಾಮಾ ಮಾಡ್ಲಿಕ್ಕೆ ಶುರು ಮಾಡಿದ್ಯಾರು? ನೀವು ಇಲ್ಲೂ ಸ್ವಲ್ಪ ಈ ತರದೆಲ್ಲ ಕ್ವಶನ್ ಕೇಳ್ತಾ ಇದ್ದೀರಲ್ಲಪ್ಪ. ನಾನು ಫಸ್ಟ್ ಹೇಳಿದ್ನಲ್ಲ ಥ್ರಿಲ್ಲಿಂಗ್ ಕ್ವಶನ್ ಅಂತ. ನಾವೇನೋ ಆಚೆ ಸ್ವಲ್ಪ ಫ್ರೆಂಡ್ಶಿಪ್ ಆಗಿ ಚೆನ್ನಾಗಿ ಸೊ ನೀವು ಕೂಡ ಡ್ರಾಮಾದವ್ರಲ್ವಾ, ಸೊ ರಂಗಭೂಮಿ ಕಾಲಿಟ್ಟು ಬಂದವರು. ಸೊ ನಿಮ್ಗೆ ಜಡ್ಜ್ ಮಾಡಕ್ ಈಸಿಯಾಗಿ ಗೊತ್ತಾಗತ್ತೆ. ಸೊ ಅದಕ್ಕೆ ನಿಮ್ಗೆ ಈ ಕ್ವಶನ್ ಕೇಳ್ತಾ ಇದೀನಿ. ಸೊ ಯಾರು ಡ್ರಾಮಾ ಮಾಡಕ್ ಸ್ಟಾರ್ಟ್ ಮಾಡಿದ್ದು? ಬಂದ ತಕ್ಷಣ ನಾವು ನೀಟಾಗಿ ಜಡ್ಜ್ಮೆಂಟ್ ಸಿಗ್ತದಿದ್ದು ಒಂದ್ಸತಿ ಅಕ್ಷತಾ ಅನ್ಸ್ತಾ ಇತ್ತು. ಇವರು ಆಕ್ಚುಲಿ ಡ್ರಾಮಾ ಸಕತ ಮಾಡ್ತಾ ಇದ್ರು ಅವರು. ಕೆಲವು ಸತಿ ಅವ್ರು ರಿಯಲ್ ಆಗು ಕೂಡ ಇವ್ರು ಡ್ರಾಮಾ ಮಾಡ್ತಾ ಇದಾರ ಅಥವಾ ಇವ್ರು ಇರೋದೇ ಹೆಂಗೇನಾ ಸ್ವಲ್ಪ ಕನ್ಫ್ಯೂಸ್ ಆಗ್ತಾ ಇತ್ತು. ಏನಾದ್ರು ಮಾತಾಡಕ್ ಹೋದ್ರು ಅದ್ರಲ್ಲಿ ಒಂದ್ ಸ್ವಲ್ಪ ನಾವು ಡ್ರಾಮಾ ಮಾಡ್ಬೇಕಾದ್ರೆ ಆಕ್ಟಿಂಗ್ ಮಾಡ್ಬೇಕಾದ್ರೆ ಒಂದ್ ಸ್ವಲ್ಪ ಎಕ್ಸಾಜರ್ಮೆಂಟ್ ಇರುತ್ತಲ್ಲ, ಅದೇ ತರ ಇವರು ಸ್ವಲ್ಪ ಬೇರೆ ತರ ಕೇಳ್ತಾ ಇದ್ರು. ನಿಜವಾಗ್ಲೂ ನನ್ನ ಹತ್ರ ಮಾತಾಡ್ತಾ ಇದ್ರೆ ಅಥವಾ ಆಕ್ಟಿಂಗ್ ಏನೋ ಮಾಡ್ತಾ ಇದ್ದಾರೆ ಅನ್ನೋ ಹತ್ರ ಸ್ವಲ್ಪ ಒಂಚೂರು ಡ್ರಾಮೆಟಿಕ್ ಅಕ್ಷತಾ ಅವ್ರ ಮೇಲೆ ಸ್ವಲ್ಪ ಡ್ರಾಮಾ ಮಾಡ್ತಾ ಇದ್ದಾರೆ ಅಂತ ಅನ್ಸ್ತು. ಸೊ ಸೆಕೆಂಡ್ ಥ್ರಿಲ್ಲಿಂಗ್ ಕ್ವಶನ್. ಸೊ ಬಿಗ್ ಬಾಸ್ ಮನೆಗ್ ಬಂದಾದ್ಮೇಲೆ ಅರ್ಧದಿಂದ ಡ್ರಾಮಾ ಸ್ಟಾರ್ಟ್ ಮಾಡಿದ್ ಯಾರು? ಅರ್ಧದಿಂದ ಡ್ರಾಮಾನ ಹೇಳ್ಬೇಕು. ಪಾಸ್ ಕೊಡ್ಬಾರ್ದು. ನಾ ಥ್ರಿಲ್ಲಿಂಗ್ ಕ್ವಶನ್ ಅಂತ ಎಷ್ಟು ಥ್ರಿಲ್ ಆಗಿ ಕೇಳ್ತಾ ಇದೀನಿ ನಾನು. ಸೊ ಅಷ್ಟೇ ಥ್ರಿಲ್ ಆಗಿ ಆನ್ಸರ್ ನಾನು ಹೇಳಿದೀನಿ, ನೀನು ಹೇಳಬೇಕು. ಹೇಳಲೇಬೇಕು. ಸೇಫ್ ಎಲ್ಲ ಆಡಂಗಿಲ್ಲ. ಹೌದು, ಬಿಗ್ ಬಾಸ್ ಅಲ್ಲ. ನಾನು ಬಿಗ್ ಬಾಸ್ ವತಿಯಿಂದ ಕೊಡ್ತಾ ಇರುವಂತ ಒಂದು ಟಾಸ್ಕ್. ಟಪ್ ಟಪ್ ಅಂತ ರ್ಯಾಪಿಡ್ ಆನ್ಸರ್ ಹೇಳ್ಬೇಕು. ಬಿಗ್ ಬಾಸ್ ಇನಿ ರಾಕೇಶ್. ಯಾಕೆ ಅನಿಸ್ತು ರಾಕೇಶ್ ಅವರು ಅರ್ಧದಿಂದ ಡ್ರಾಮಾ ಮಾಡಕ್ ಸ್ಟಾರ್ಟ್ ಮಾಡ್ಬಿಟ್ರು ಅಂತ? ಅಲ್ಲ, ಡ್ರಾಮಾ ಅದೇನಾಯ್ತು ಅಂದ್ರೆ ಫಸ್ಟ್ 50 days ಮ್ಯಾಟರ್ ಇತ್ತಾ, ಸೆಕೆಂಡ್ 50 days ಇನ್ನೊಂದು ಮ್ಯಾಟರ್ ಇತ್ತಾ. ಸೊ ಫಸ್ಟ್ 50 days ಡ್ರಾಮಾ ಮಾಡಿಲ್ಲ ಅಂದ್ರೆ ಸೆಕೆಂಡ್ 50 days ಡ್ರಾಮಾ ಇರುತ್ತೆ ಅಲ್ವಾ. ಸೊ ಆ ಲೆಕ್ಕದಲ್ಲಿ ಅದು ಡ್ರಾಮಾ ಇಲ್ಲ ಇದು ಡ್ರಾಮಾ. ಓಕೆ, ಮ್ಯಾಟ್ರ್ ಹೇಳಿ. ಸೊ ನನಗೆ ಡ್ರಾಮಾ 50 days 50 ಅದೆಲ್ಲ ಇಂಪಾರ್ಟೆಂಟ್. ಸರಿ, ಅಕ್ಷತಾ ರಾಕೇಶ್ ಅವರು ಫಸ್ಟ್ 50 days ಕ್ಲೋಸ್ ಫ್ರೆಂಡ್ಸ್ ಆಗಿದ್ರು. ಓಕೆ ಅಲ್ವಾ. ಸೆಕೆಂಡ್ 50 days ಯಾಕೆ ಕ್ಲೋಸ್ ಎನಿಮೀಸ್ ಆಗ್ಬಿಟ್ರು? ಟಾಸ್ಕ್ ಬಂತಲ್ಲ ಅದಕ್ಕೆ ಅನ್ಸುತ್ತೆ. ನನ್ಗೂ ಅದೇ ತರ ಅನಿಸ್ಬೋದು. ನನ್ ಪ್ರಕಾರ ಫಸ್ಟ್ 50 days ಇಲ್ಲ, ಅವ್ರು ತುಂಬಾ ಅರ್ಥ ಮಾಡ್ಕೊಂಡಿರ್ತಾರೆ. ಅದಕ್ಕೆ ಅರ್ಥ ಮಾಡ್ಕೊಳ್ಳೋದು ಬಿಡೋದಕ್ಕೆ ಸೆಕೆಂಡ್ 50 days ನೀವ್ ಹೇಳೋ ಪ್ರಕಾರ ಎಲ್ಲೋ ಸೀಕ್ರೆಟ್ ಟಾಸ್ಕ್ ಕೊಟ್ಟಿದ್ರು ಅಂತ ಅನ್ಸುತ್ತೆ ಅಕ್ಷತಾ ಅವ್ರಿಗೆ ಮತ್ತೆ ರಾಕೇಶ್ ಅವರಿಗೆ. ಅದು ನಮಗ್ ಕೊಟ್ಟಿದ್ದು ಸೀಕ್ರೆಟ್ ಟಾಸ್ಕ್. ಓಕೆ, ಸೊ ಶಶಿಕುಮಾರ್ ಅವ್ರಿಗೆ ನೆಕ್ಸ್ಟ್ ಥ್ರಿಲ್ಲಿಂಗ್ ಕ್ವಶನ್. ಸೊ ಬಿಗ್ ಬಾಸ್ ಮನೆಯಲ್ಲಿ ಡ್ರಾಮಾ ಮಾಡ್ತಿದ್ರು, ಬಟ್ ಎಲ್ಲೋ ಒಂದ್ ಕಡೆ ಅನ್ನಿಸ್ತು ಈ ಡ್ರಾಮಾ ಸರಿ ಹೋಗಲ್ಲ, ಸೊ ನಾರ್ಮಲ್ ಆಗೇ ಇದ್ ಬಿಡೋಣ, ಡ್ರಾಮಾ ನಿಲ್ಸ್ಬಿಡೋಣ ಅಂತ ನಿಲ್ಸಿದವ್ರು ಯಾರು? ಅಯ್ಯೋ, ಇವೆರಡು ಈಸಿ ಇತ್ತು. ಇದು ಸ್ವಲ್ಪ ಕಾಂಪ್ಲಿಕೇಟೆಡ್ ಕ್ವಶನ್. ಇನ್ನೊಂದ್ಸರಿ ಕ್ವಶನ್ ಏನು ಅಂತಂದ್ರೆ, ಬಿಗ್ ಬಾಸ್ ಮನೆಯಲ್ಲಿ ಡ್ರಾಮಾ ಮಾಡ್ತಾ ಇದ್ರು. ಸೊ ಡ್ರಾಮಾ ಮಾಡ್ತಾ ಮಾಡ್ತಾ ಅವ್ರಿಗನ್ಸ್ತು ಬೇಡ ಡ್ರಾಮಾ ಮಾಡಿದ್ರೆ ಎಲ್ಲ ಸರಿ ಹೋಗಲ್ಲ, ಸೊ ನಾನಾಗಿದ್ ಬಿಡೋಣ ಅಂತ ಅನ್ಸಿದ್ ಯಾರು? ನಮಗ್ ಗೊತ್ತು ಉತ್ತರ ಓಡ್ತಾ ಇದೆ ಟೈಮು. ಬಿಟ್ಟು ನನ್ಗೆ ಒಂದು ಉತ್ತರ ಇದೆ, ಬಟ್ ಅವ್ರು ಬಿಡ್ಲೇ ಇಲ್ಲ, ಲಾಸ್ಟ್ಗೂ ಮಾಡ್ತಾನೆ ಇದ್ರು. ಓಕೆ, ಆ ಕ್ವಶನ್ ಕೇಳ್ತೀನಿ. ಸೊ ಇದಕ್ಕೆ ಆನ್ಸರ್ ಮಾಡಿ. ಯಾರು ಇಮಿಡಿಯೇಟ್ ಆಗಿ ಚೇಂಜ್ ಆಗ್ಬಿಟ್ಟು ಡ್ರಾಮಾ? ಆಂಡಿ ಹೆಸರು ತಗೊಂತೀನಿ ನಾನು. ಡ್ರಾಮಾ ಅನ್ನೋದಕ್ಕಿಂತ ನೋಡಿ, ಅವ್ರಿಬ್ರಿಗೂ ಕನ್ಫ್ಯೂಷನ್ಸ್ ಮುಖಾಮುಖ ನೋಡ್ಕೊಳ್ತಾರೆ. ಬೇಡ, ಇದೆಲ್ಲ ಸೇಫ್ ಗೇಮ್ ಅಲ್ಲ ಇದು. ಅದು ನೆವರ್ ಎಂಡಿಂಗ್ ಸ್ಟೋರಿ. ಯಾರು ನಿಮ್ಮ ಮನಸ್ಸಲ್ಲಿ ಯಾರು ಹೇಳಿ? ಅವ್ರವ್ರು ಆನ್ಸರ್ ಮಾಡಿದ್ರೆ ನಿಮ್ ನನ್ ಮನ್ಸಲ್ಲಿ ಇದ್ ಬೇರೆ. ನಿನ್ ಕ್ವಶನ್ ಯಾರು ಹೇಳೋದು? ನಿನ್ ಮನ್ಸಲ್ಲಿ ಇದ್ದಿದ್ದು ನಾನು ಹೇಳೋದಿಲ್ಲ. ಆಕ್ಚುಲಿ ಡ್ರಾಮಾ ಮಾಡಿ ಮತ್ತೆ ಬಿಟ್ಬಿಟ್ಟಿದ್ದು ಯಾರಂದ್ರೆ ಒಂದ್ ಪಕ್ಷ ರಶ್ಮಿ ಹೆಸರು ತಗೋಬಹುದು. ಅದು ಆನ್ಸರ್ ಬೇಕಾಗಿದ್ದು. ಅಷ್ಟೇ ಕತೆ. ರಶ್ಮಿ ಅವರು ತಗೋಬಹುದು. ಫುಲ್ ಟ್ರಿಗರ್ ಆಗ್ತಿದ್ರು, ಕಾಲ್ ಕೆರ್ಕೊಂಡು ಜಗಳಕ್ಕೆ ಬರೋದು ಅಂತ ಒಂದು ವಿಚಾರ ಬಂದಾಗ ಮಾತಾಡ್ತಾ ಇದ್ರು. ಬಟ್ ಎಲ್ಲೋ ಒಂದ್ ಕಡೆ ಇದು ಸರಿಯಲ್ಲ, ಕರೆಕ್ಟ್ ಅಲ್ಲ ಅನ್ಕೊಂಡು
ಅವರು ತಿದ್ಕೊಂಡು ಬೇರೆ ತರ ನಡ್ಕೊಂಡೋದ್ರು ಚೆನ್ನಾಗಿ ರೀತಿಯಲ್ಲಿ. ಸೊ ಮೋಸ್ಟ್ಲಿ Okay. ರಶ್ಮಿ ಅವ್ರಿಗೆ ಬರ್ಬೋದು. ಸೊ ಇವಾಗ ಬಿಗ್ ಬಾಸ್ ಮನೆಯಲ್ಲಿ ಕಂಪ್ಲೀಟ್ ಡೇ 1 ಇಂದ ಡೇ ಎಂಡ್ ಆಗೋವರ್ಗು ಡ್ರಾಮಾನ ಕಂಟಿನ್ಯೂ ಮಾಡ್ಕೊಂಡೇ ಬಂದ್ರು. ಒಂದೇ ಕ್ವಶನ್ ತಾನೆ ಒಬ್ರಿಗೆ? ಇಲ್ಲ ನಿಂಗೆ ಸೇಫ್ ಗೇಮ್ ಮಾಡಿದ್ರಲ್ಲ, ಅದಕ್ಕೆ ನಾನು ಸೇಫ್ ಕ್ವಶನ್ ಕೇಳ್ತಾ ಇದ್ದೀನಿ. ಆಂಡಿ ಮತ್ತೆ ಯಾಕೆ ಮೊದಲನೇ ಡ್ರಾಮಾಗೆ ಆಂಡಿ ಹೆಸರು? ನಾನು ಆಕ್ಚುಲಿ ಯಾಕೆಂದ್ರೆ ಅದು ಇದೆ ಯಾಕೆ ಆಂಡಿ ಹೆಸರು ಫಸ್ಟ್ ತಗೊಂಡ್ರೆ ಅವ್ನು 50 ದಿನ ಒಂಥರ ಇದ್ದ. ನಾನು ಇದನ್ನ ಹೇಳಿದ್ದೆ 50 days ಆಗಿದ ತಕ್ಷಣ ಇನ್ನೊಂದು ಬುಕ್ ಓಪನ್ ಮಾಡ್ದ. ಫುಲ್ ಆಂಡಿ ಒಂಥರ 3 ಜನ ಹುಡುಗಿರು ಬಂದ್ರಲ್ಲ ಅವ್ರ ಹಿಂದೆ ಬಾಡಿ ಗಾರ್ಡ್ ಆಗ್ಬಿಟ್ಟ ಅವನು. ಹಿಂದೆ ಹೋಗೋದು, ವೈಲ್ಡ್ ಕಾರ್ಡ್ ಎಂಟ್ರಿ ಹಿಂದೆ. ಅದು ಕರೆಕ್ಟ್ ಆಗಿ ಅರ್ಧ ದಿನ ಅಂದ್ರಲ್ಲ, ಅರ್ಧ ದಿನ ಕರೆಕ್ಟ್ ಆಗಿ ಆಗಿತ್ತು, 50 ದಿನ ಆಗಿತ್ತು. ಸೊ ಹಂಗಾಗ್ಬಿಟ್ಟು ಆಂಡಿ ಹೆಸರು ತಗೊಳ್ಳೋಣ ಅನ್ಕೊಂಡೆ. ಬಟ್ ಅದು ಜಾಸ್ತಿ ಕಾಲ ನಿಲ್ಲಿಲ್ಲ. ಅದು ಬಾಡಿ ಗಾರ್ಡ್ ಮನೆಗೆ ಹೋಗಿ ಸೇಫ್ ಆಗಿ ಗೇಮ್ ಆಡೋದೆಲ್ಲ ಕಲ್ತ್ಕೊಂಡ್ ಬಂದ್ಬಿಟ್ಟಿದ್ರಲ್ಲ. ನಾವು ಕೇಳೋ ಕ್ವಶನ್ಗೆಲ್ಲ ಸೇಫ್ ಆಗಿ ಆನ್ಸರ್ ಬಿಗ್ ಬಾಸ್ ಮನೇಲಿ ಆಗ್ಲಿ ಪಕ್ಕದಲ್ಲಿರೋರು ನೋಡಿ. ಉಪ್ಪಿಟ್ಟು. ಓಕೆ, ಸೊ ಈಗ ಬಿಗ್ ಬಾಸ್ ಮನೆಗೆ ಪ್ರಥಮ ಅವ್ರು ಎಂಟ್ರಿ ಕೊಡ್ತಾರೆ. ಸೊ ಒಂದು ಟಾಸ್ಕ್ ಅನ್ನ ಕೊಡ್ತಾರೆ, ಕವಿತಾ ಅವರಿಗೆ ಪ್ರಪೋಸ್ ಮಾಡ್ಬೇಕು ಕ್ಯಾಂಡಲ್ ಲೈಟ್ ಡಿನ್ನರ್ ಅಲ್ಲಿ ಅಂತ. ಸೊ ನೀವು ಮಾಡ್ತೀರಾ? ಸೊ ಅವಾಗ ಏನ್ ಅನ್ನಿಸ್ತು? ರಿಯಲ್ ಆಗೇ ಮಾಡಿದ್ರ ಅಥವಾ ಸುಮ್ನೆ ಟಾಸ್ಕ್ ಅಂತಾನೆ ಮಾಡಿದ್ರ? ನನ್ ತಲೆಗೆ ಬಂದಿದ್ದು ಒಂದೇ, ಯಾಕೆ ಇವಳು ಇಂಥ ಕ್ವಶನ್ಸ್ ಕೇಳ್ತಾವಳೆ. ನಾನು ಆಕ್ಚುಲಿ ಮಧ್ಯದಲ್ಲಿ ಒಂದ್ ಮಾತು ಕೇಳಿದೆ, ಯಾಕಮ್ಮ ಟಾಸ್ಕ್ ತರ ನೋಡಿ ಏನೇನೋ ಕೇಳ್ತಿದ್ದೆ, ಏನಾಗಿದೆ ನಿಂಗೆ ಅಂತ ನಾನು ಕೇಳಿದೆ. ನಾನು ಎಪಿಸೋಡ್ ನೋಡಿಲ್ಲ ಏನ್ ಬಂದಿದೆ ಅಂತ. ನೋಡ್ಬೇಕು, ಏನೆಲ್ಲ ಜನ ನಿಮ್ ಬಗ್ಗೆ ತಿಳ್ಕೊಂಡಿರ ಅಂತ ನೀವು ತಿಳ್ಕೋಬೇಕು. ಹೇಳಿ ಎಕ್ಸ್ಪೀರಿಯನ್ಸ್ ಹೇಳಿ ಫಸ್ಟ್. ಸೊ ಹಂಗೆ ನನಗೆ ಫಸ್ಟ್ ಆಫ್ ಆಲ್ ಏನ್ ಕೇಳ್ತಾ ಇದ್ದಾಳೆ, ಯಾಕೆ ಇಂಥ ಕ್ವಶನ್ಸ್ ಎಲ್ಲ ಕೇಳ್ತಾವಳೆ. ಮೈಕ್ ಬಿಚ್ಚು ಅಂದ್ಲು, ಮೈಕ್ ಬಿಚ್ಚು ಪೂಲ್ಗಾರು ಅಂತವಳೆ. ಯಾಕೆ ಪೂಲ್ಗೆ ಯಾಕೆ ಬಿಡ್ಬೇಕು ನಾನು ಅಂತ ಹೇಳ್ತಾ ಇದೀನಿ. ನನ್ ತಲೆಯಲ್ಲಿ ಇದ್ದಿದ್ದೊಂದೇ, ನಾನು ಮಾಡಲ್ಲ ಅಂದ್ರೆ ಎಲ್ಲಿ ಎದ್ದೋಗ್ಬಿಡ್ತಾಳೆ ಅಂತ ಒಂದು. ಸೊ ಮಾಡಲ್ಲ ಅನ್ನೋಂಗಿಲ್ಲ. ಸೊ ಮಾಡಲ್ಲ ಅನ್ನೋದಕ್ಕೆ ಒಂದು ರೀಸನ್ ಕೊಡ್ಬೇಕು. ಸೊ ಇನ್ನೊಂದು ರೀಸನ್ ಅದಕ್ಕೆ ಪ್ಯಾಚಪ್ ಕೆಲಸ ಒಂದ್ ಮಾಡ್ಬೇಕು ಹಿಂಗೆ. ಸೊ ಅದಕ್ಕೆ ಆಗ್ತಿದೆ. ಇಲ್ಲ ಪೂಲ್ಗಾರದೇನು ಎಲ್ಲಿಂದ ಆರ್ಬೇಕಾಗತ್ತೆ ಕೆಲವೊಂದ್ಸರಿ, ಅವಾಗ ಆರೋಣ ಅಂತ. ಸೊ ಅದಕ್ಕೆ ಪ್ಯಾಚಪ್ ಕೆಲಸಗಳು ಮಾಡ್ತಿದ್ವಿ. ಸೊ ಅದೊಂದು ತಲೆಯಲ್ಲಿ ಓಡ್ತಾ ಇದ್. ಇನ್ನೊಂದು ನನಗೇನ್ ಅನ್ಸಿತ್ತು ಅಂದ್ರೆ, ಮೋಸ್ಟ್ಲಿ ಇವಳಿಗೊಂದು ಸೀಕ್ರೆಟ್ ಟಾಸ್ಕ್ ಇರ್ಬೋದೇನೋ ಇದು. ಅಂದ್ರೆ ಇವ್ ಮಾತಾಡ್ತಿದ್ದಾಳೆ ಅಂತ ಖಂಡಿತವಾಗ್ಲೂ ಗೊತ್ತಿರ್ಲಿಲ್ಲ. ಅವತ್ತ ಮೈಕ್ ಇದೆ ಅಂತ ಗೊತ್ತಿರ್ಲಿಲ್ಲ. ಮೋಸ್ಟ್ಲಿ ಇರಿಟೇಟ್ ಮಾಡ್ಬೇಕು, ಅಥವಾ ಇವಳು ಎದ್ದೋಗ್ಬಿಟ್ರೆ ಅಥವಾ ನಾನು ಎದ್ದೋಗ್ಬಿಟ್ರೆ ಆ ಟಾಸ್ಕ್ ಅಲ್ಲಿಗೆ ಎಂಡ್ ಆಗತ್ತೆ ಅಂತ ನನ್ ತಲೆಯಲ್ಲಿತ್ತು. ಸೊ ಹೇಳಿದ್ ಮಾಡ್ಲೇಬೇಕಿತ್ತು, ಅವಳು ಏನ್ ಹೇಳಿದ್ಲು ಕೇಳ್ಬೇಕಾಗಿತ್ತು. ಸೊ ಹಂಗಾಗ್ಬಿಟ್ಟು ನಂಗೆ ಗೊತ್ತಿತ್ತು ಅವಳು ಒಂದು ಡಿಫರೆನ್ಸ್ ಆಫ್ ಒಪಿನಿಯನ್ ಇಬ್ರಿಗೂ ಬರ್ತಾನೆ ಇರುತ್ತೆ. ಯಾವ್ದೋ ಒಂದು ಪಾಯಿಂಟ್ ಅಲ್ಲಿ ನಾನು ಇಲ್ಲ ಅಂದ್ಬಿಟ್ರೆ ಟಕ್ ಅಂತ ಅದು ಅಲ್ಲೇ ಮತ್ತೆ ಆರ್ಗ್ಯುಮೆಂಟ್ ಶುರು ಆಗ್ಬಿಡುತ್ತೆ. ಆ ಕ್ಯಾಂಡಲ್ ಲೈಟ್ ಡಿನ್ನರ್ ಉಲ್ಟಾ ಹೊಡೆದ್ ಬಿಡುತ್ತೆ ಅಂತ ಗೊತ್ತು ನನಗೆಲ್ಲೋ ಒಂದ್ ಕಡೆ ಹೊಡಿತಾ ಇತ್ತು. ಸೊ ಹಂಗಾಗ್ಬಿಟ್ಟು ಒಬ್ರು ಮುಚ್ಕೊಂಡು ಏನ್ ಹೇಳಿದ್ರು ಅದು ಮಾಡೋಣ, ಏನ್ ಕೇಳಿದ್ರು ಅದು ಮಾಡ್ತಾ ಹೋಗೋಣ ಅಂತ ಓಕೆ. ಬಿಗ್ ಬಾಸ್ ಮನೆಯಲ್ಲಿ ಕವಿತಾ ಹೇಳ್ದಂಗೆ ಕೇಳಿದ್ರಿ ನೀವು. ಸೊ ಇವಾಗ ನಮ್ ಸ್ಟುಡಿಯೋದಲ್ಲಿ ನಾನ್ ಹೇಳ್ದಂಗೆ ಕೇಳ್ಬೇಕು ಆ ಟಾಸ್ಕ್ ಅಲ್ಲಿ. ಓಕೆನಾ? ಅದೇ ಟಾಸ್ಕ್, ನಾನು ಕೂಡ ಟಾಸ್ಕ್ ಕೊಡ್ತಾ ಇರೋದು. ಓಕೆ, ನೋಡೋಣ. ಸೊ ಇವಾಗ ಕ್ಯಾಂಡಲ್ ಲೈಟ್ ಡಿನ್ನರ್ ಅರೇಂಜ್ ಮಾಡಿದೀವಿ ಅಂತ ಅನ್ಕೊಳ್ಳಿ. ಸೊ ಕವಿತಾ ಅವ್ರು ನಿಮ್ ಮುಂದೆ ಇದಾರೆ. ಸೊ ಕವಿತಾ ಆಯ್ತು, ಬನ್ನಿ ಯಾಕೆ ಸುಮ್ಮನೆ ಕವಿತಾ ಅವ್ರು ಆಯ್ತಲ್ಲ, ಒಂದ್ಸರಿ ಮುಗೀತು. ನಾನ್ ಸ್ವಲ್ಪ ದೂರ ಇದ್ದೀನಲ್ಲ, ಅವ್ರು ಸ್ವಲ್ಪ ಹತ್ರ ಇದ್ದಾರೆ. ಟೇಬಲ್ ಇರುತ್ತಲ್ಲ, ಟೇಬಲ್ ಇರ್ಬೇಕಲ್ಲ, ಇದು ಟೇಬಲ್ ಅನ್ಕೊಳ್ಳಿ. ಅನ್ಕೊಳ್ಳಿ. ಸೊ ಹೆಂಗೆ ಪ್ರಪೋಸ್ ಮಾಡ್ತೀರಾ? ಮಾಡಿ ಯಾಕೆಲ್ಲ ಕವಿತಾ ಅವರು ನಿಮ್ ಮುಖ ನೋಡಿದಾಗ ಇದೇ ಎಕ್ಸ್ಪ್ರೆಷನ್ಸ್ ಕೊಟ್ಟಿದ್ರ? ಜೋರಾಗಿ ನಗೋದು ಇಲ್ಲ ರೊಮ್ಯಾಂಟಿಕ್ ಆಗಿ ಕೊಟ್ಟಿದ್ರ? ಹೆಂಗ್ ಕೊಟ್ಟಿದ್ರು ಗೊತ್ತಿಲ್ಲ ನಂಗೆ. ನಾನು ನಿಮ್ಗೇನೋ ಕವಿತಾ ಅವ್ರು ಹೇಳ್ತಾ ಇದ್ರೆ ಕೇಳ್ಬಿಡ್ಬೇಕು, ಅವ್ರು ಹೊಟ್ಟೋಗ್ಬಿಡ್ತಾಳೆ ಅಷ್ಟೇ. ನಾನು ಕಣ್ಣು ಮುಚ್ಕೊಂಡು ಪ್ರಪೋಸ್ ಮಾಡಿದೆ ಅನ್ಸಿ. ಯಾಕೆ ಹಿಂಗೆಲ್ಲ ಕೇಳ್ತಾ ಇದ್ದಾಳೆ? ಹಂಗಂದ್ರೆ ಕವಿತಾ ಅವ್ರು ನೋಡಕ್ ಆಗದಿರೋ ಅಷ್ಟು ಕೆಟ್ಟದಾಗಿದ್ರೆ ಹೇಳಕ್ ಆಗದೆ ನಾನು ಕಣ್ಣು ಮುಚ್ಕೊಂಡು ಪ್ರಪೋಸ್ ಮಾಡಿದೆ ಅನ್ಸುತ್ತೆ. ಇಷ್ಟಿಲ್ ರಿಮೆಂಬರ್, ಕಣ್ಣು ಮುಚ್ಕೊಂಡು ಪ್ರಪೋಸ್ ಮಾಡಿದೆ. ಇವಾಗ ನನ್ಗೆ ಕಣ್ಣು ಓಪನ್ ಮಾಡಿ ಪ್ರಪೋಸ್ ಮಾಡಿ ನೋಡೋಣ. ವೈ ನೀ ಯಾಕಂದ್ರೆ ನೀವೇ ತಾನೇ ಅದಕ್ಕೆ ನೀವು ಟಾಸ್ಕ್ ಮಾಡಿದ್ದು. ಚೆನ್ನಾಗಿ ಮಾಡುತ್ತೆ. ಆಕ್ಷನ್ ಕಟ್ ಹೇಳ್ಬೇಕಾ? ಅಯ್ಯೋ ರೆಡಿ ಶಶಿ ಅವರೇ, ಈಗ ಪ್ರಪೋಸ್ ಮಾಡ್ಬೇಕು ಚೈತ್ರ ಅವ್ರನ್ನ ನೀವು. ಕಮಾನ್, ರೆಡಿ, 1 2 3 ಆಕ್ಷನ್. ಚೈತ್ರ ಅವರೇ ಹೇಗಿದ್ದೀರಾ? ಇರಿ ಮ್ಯಾಟ್ರಿಗೆ ಬರ್ತೀನಿ. ಎಕ್ಸೈಟ್ ಆಗಂಗಿಲ್ಲ, ಏನು ನಗೋಂಗಿಲ್ಲ, ಆರಾಮಾಗಿ ರಿಲ್ಯಾಕ್ಸ್ ಆಗಿರ್ಬೇಕು. ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಬೇಕು ಶಶಿ ಅವ್ರದ್ದು, ಆಯ್ತಾ? ಇಬ್ರು ಕಣ್ಣಲ್ಲಿ ಕಣ್ಣಿಟ್ಟು ಒಂದು 3 seconds ಹೋಲ್ಡ್ ಮಾಡಿ. ಆವಾಗ ಏನೇನ್ ಬೇಕೋ ಹಂಗೆ ಪಾಸ್ ಆಗತ್ತೆ ವರ್ಡ್ಗಳು, ಬಾಲ್ ಬರುತ್ತೆ ಹೇಳ್ಬೋದು. ಓಕೆ, ರೆಡಿನಾ ಚೈತ್ರ ಅವರೇ? ಶಶಿ ಅವ್ರು ರೆಡಿನಾ? ರೆಡಿ, ಕಮಾನ್. ಚೈತ್ರ ಅವರೇ, ಯಾಕಪ್ಪ ಇಲ್ಲಿ ಬಂದೆ, ಯಾಕೆ ಡೈಲಾಗ್ಸ್ ಬರ್ತಿದೆ. ಸ್ಟ್ರೈಟ್, ನಾವು ಸುತ್ತಿ ಬಳಸಿ ಬರೋದಿಲ್ಲ. ಇಟ್ಟ ಗುರಿ ಯಾವತ್ತು ತಪ್ಪದಿಲ್ಲ, ಬಿಟ್ಟ ಬಾಣ ಯಾವತ್ತು ಮಿಸ್ ಆಗೋದಿಲ್ಲ. ಏನೇನೋ ಹೇಳ್ತಾ ಇದ್ದೀನಿ, ಆದ್ರೂ ಪರವಾಗಿಲ್ಲ. ಐ ಲವ್ ಯು ಕವಿತಾ ಅವರೇ. ಚೈತ್ರ ಕವಿತಾ ಅಂತ ಬಂತು.
ಓಕೆ ಓಕೆ ಇವಾಗ ಗೊತ್ತಾಗ್ತಾ ಇದೆ ನನಗೆ, ಅದು ರಿಯಲ್ ಪ್ರಪೋಸ್ ಅಂತ ನನಗೆ ಇವಾಗ ಗೊತ್ತಾಗೋಯ್ತು. ಖಂಡಿತವಾಗ್ಲೂ ಇಲ್ಲ. ನೋ 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 ಮತ್ತಷ್ಟು ಸಖತ್ತಾಗಿರುವಂತಹ ಒಂದು ನೀವು ಕವಿತಾ ಅಂತ ಹೇಳಿ ಕನ್ಫ್ಯೂಸ್ ಆಗ್ಬಿಟ್ಟೆ. ಟೇಕ್ 2. ಇಲ್ಲ ಈ take ಸಾಕು. ಓ ಇದನ್ನ ನಿಜವಾಗ್ಲೂ ರಿಯಲ್ ಅನ್ಕೊಂಡ್ಬಿಟ್ಟೆ. ಸೊ ಮನ್ಸಲ್ಲಿರೋದೇ ಬಾಯಲ್ಲಿ ಬರೋದು. ಖಂಡಿತವಾಗ್ಲೂ ಇಲ್ಲ. ಆಕ್ಚುಲಿ ಅಲ್ಲ ಇಲ್ಲ, ನೀವ್ ಹೇಳಿದ್ರಲ್ಲ, ಕವಿತಾ ಅನ್ಕೊಳ್ಳಿ ಅಂದ್ರಲ್ಲ, ಸೊ ಅನ್ಕೊಂಡೆ ನಾನು ಹೇಳಿದ್ದು. ಏನು ಇಲ್ಲ. ನನ್ಗೆ ಎಷ್ಟು ಕಾಗೆ ಆರಿಸ್ತಾ ಇದ್ದೀರಾ ಅಂತಂದ್ರೆ ಫಸ್ಟ್ ಕವಿತಾ ಅವ್ರ ಹೆಸರು ಹೇಳ್ಬಿಟ್ಟು ಇಲ್ಲ, ಆಮೇಲೆ ಇಲ್ಲ, ನನ್ನ ಹೆಸರು ಖಂಡಿತವಾಗ್ಲೂ ಇಲ್ಲ. ಹೇಳ್ತೀರಲ್ಲ. ಏ, So ಅದು ನಂಗೆ ನೀವು ಕವಿತಾ ತುಂಬಾ ಅನ್ಕೊಂಡು ಬೇಜಾರಾಯ್ತು. ಅನ್ಕೊಳ್ಳಿ So ಅಂದ್ರಲ್ಲ. ನಾನು ಶಶಿಕುಮಾರ್, ಕವಿತಾ ಗೌಡ ಹಾಗೆ ಧನರಾಜ್ ಅವರು ನಮ್ ಜೊತೆಗಿದ್ದಾರೆ. ಮತ್ತಷ್ಟು ಟ್ವಿಸ್ಟಿಂಗ್ ಕ್ವಶನ್ ಗಳನ್ನ ಕೇಳ್ತೀನಿ, ಹಾಗೆ ಟ್ವಿಸ್ಟಿಂಗ್ ಗೇಮ್ಸ್ ನ ಆಡಿಸ್ತೀನಿ ಇವಾಗ. ಸೊ ಎಲ್ರು ಕೂಡ ರ್ಯಾಪಿಡ್ ಕ್ವಶನ್ಸ್ ಅಂತ ಕೇಳ್ತಾರೆ, ಬಟ್ ಇಲ್ಲೂ ಕೂಡ ನಾನು ರ್ಯಾಪಿಡ್ ಕ್ವಶನ್ಸ್ ಕೇಳ್ತಾ ಇದ್ದೀನಿ. ಸೊ ನಾನು 5 ಕಂಟೆಸ್ಟೆಂಟ್ಸ್ ಹೆಸರುಗಳನ್ನ ಹೇಳ್ತಾ ಹೋಗ್ತೀನಿ. ಸೊ ಪಟ್ ಅಂತ ಹೇಳ್ಬೇಕು ಅವ್ರ ಬಗ್ಗೆ ಏನ್ ಹೇಳ್ಸುತ್ತೆ ಅಂತ. ಸೊ ಒಂದು ಸೆಕೆಂಡು ತಗೊಳಂಗಿಲ್ಲ, ಅಂತಾನು ತಗೊಳಂಗಿಲ್ಲ. ನಾನು ಹೇಳಿದ ತಕ್ಷಣ ರಪ್ ಅಂತ ಆನ್ಸರ್ ಕೊಡ್ಬೇಕು. ಓಕೆನಾ? ಕಿಡ್ತಾ ಇದಾರೆ. ಆರ್ ಯು ರೆಡಿ ಗಾಯ್ಸ್? ರೆಡಿ. ಯಾಕಂತಂದ್ರೆ ರ್ಯಾಪಿಡ್ ರಶ್ಮಿ ಅವ್ರು ನಿಮ್ ಜೊತೆಗಿದ್ದು ಅವರ ರ್ಯಾಪಿಡ್ ಹೊರಗಡೆ ಬರ್ತಿದ್ದಂಗೆ ರ್ಯಾಪಿಡ್ ಕಳ್ಕೊಂಡ್ಬಿಟ್ಟಿದ್ದಾರೆ. ಅಯ್ಯೋ, ರ್ಯಾಪಿಡ್ ಕ್ವಶನ್ ಯೋಚನೆ ಮಾಡಿ ನೀವ್ಯಾರು ರ್ಯಾಪಿಡ್ ನ ಕಳ್ಕೋಬಾರ್ದು. ಸೊ ಇವಾಗ ನಾನು ರ್ಯಾಪಿಡ್ ಕ್ವಶನ್ ಕೇಳ್ತೀನಿ, ಠಣ್ ಅಂತ ಹೇಳ್ಬೇಕು. ಓಕೆ ಆಂಡಿ, ಫಸ್ಟ್ ಧನರಾಜ್ ಅವರಿಗೆ, ಅವ್ರು ಫುಲ್ ರೆಡಿ ಆಗ್ತಾ ಇದ್ದಾರೆ. ನಾನು ಹಂಗಂದ್ರೆ ಆಂಡಿ ಅವ್ರ ಹೆಸರು ಕೇಳಲ್ಲ, ಬೇರೆ ಹೆಸರು ಕೇಳ್ತೀನಿ. ಪ್ರಿಪೇರ್ ಆಗ್ಬಿಟ್ರು ಅವರು. ಅಯ್ಯೋ. ಓಕೆ ಅಕ್ಷತಾ. ಡ್ರಾಮಾ. ಓಕೆ ಆಂಡಿ. ಸ್ಪೈಸ್. ಶಶಿ. ಕೂಲ್. ಕವಿತಾ. ಬ್ಯೂಟಿ. ರಶ್ಮಿ. ರ್ಯಾಪಿಡ್. ಸೂಪರ್. ಸೊ ನೆಕ್ಸ್ಟ್ ಕವಿತಾ ಅವರಿಗೆ ಆಂಟಿ. ವಿಲನ್. ರಶ್ಮಿ. ಮೆಣಸಿನ್ಕಾಯಿ. ರಾಕೇಶ್. ಲವ ಬಾಯ್. ಓಕೆ. ಸೊ ಶಶಿ. ಕೂಲ್. ಶಶಿ ಅವರು. ಅಕ್ಷತಾ. ರಾಮ. ಜಯಶ್ರೀ. ಉಪಾಧ್ಯಕ್ಷರು. ಆಂಡಿ. ಟ್ರಿಗರಾಲಜಿ. ಪ್ರಥಮ್. ಬ್ರದರ್ ಟ್ರಿಗರಾಲಜಿ. ಚೈತ್ರ. ಬ್ಯೂಟಿಫುಲ್. ಓಕೆ. ಸೊ ಈಗ ಧನರಾಜ್ ಅವ್ರದ್ದು ಫ್ಯೂಚರ್ ಪ್ಲಾನ್ಸ್ ಏನಿದೆ? ಫ್ಯೂಚರ್ ಪ್ಲಾನ್ಸ್ ಅದಕ್ಕಿಂತ ಮುಂಚೆ ಇನ್ನೊಂದು ಕ್ವಶನ್ ಇದೆ. ಸೊ ನಮ್ಮ ಧನರಾಜ್ ಅವರು ರಂಗಭೂಮಿ ಕಲಾವಿದರು. ಸೊ ಸಿಕ್ಕಾಪಟ್ಟೆ ಮಿಮಿಕ್ರಿ ಸಖತ್ತಾಗಿ ಮಾಡ್ತಾರೆ. ಸೊ ಇಮಿಟೇಟ್ ನ ಸಖತ್ತಾಗಿ ಮಾಡ್ತಾರೆ. ಸೊ ಯಾರ್ದಾದ್ರೂ ಇಮಿಟೇಟ್ ನ ಮಾಡಿ ನಿಮ್ಮ ಫ್ಯೂಚರ್ ಪ್ಲಾನ್ಸ್ ಯಾರ್ದು ಅಂತ ಹೇಳ್ಬೇಕು, ಏನು ಅಂತ ಹೇಳ್ಬೇಕು. ನನ್ನ ಫೇವ್ರೇಟ್ ಯಾವಾಗಲೂ ಧೀರೇಂದ್ರ ಗೋಪಾಲ್ ಅವ್ರದೇ ಮಾಡೋದು ಜಾಸ್ತಿ. ಅವ್ರದ್ರಲ್ಲೇ ಹೇಳ್ತೀನಿ. ಫ್ಯೂಚರ್ ಪ್ಲಾನು ಅಂತ ಏನು ಇಲ್ಲ ಶಿವ. ಇವಾಗ ಆಯ್ಕೆಗಳು ಅನ್ನೋದು ಏನೇನು ಬರ್ತದೆ ಅಂತ ನೋಡ್ಕೊಂಡು ಈ ಸಿನಿಮಾದಲ್ಲಿ ಜಾಸ್ತಿ ಬರ್ತದೆ, ಬೇರೆ ಸಣ್ಣ ಟಿವಿಗಳಲ್ಲಿ ಜಾಸ್ತಿ ಬರ್ತದೆ, ಏನ್ ಬರ್ತದೆ ಅಂತ ನೋಡ್ಕೊಂಡು ಅದ್ರಲ್ಲಿ ಹೋದ್ರೆ ಯಾವ್ದ್ರಲ್ಲಿ ಮುಂದುವರಿತೀನಿ, ನಮ್ಮ ಮನೆ ಬರ ಎಲ್ಲಿ ಚೆನ್ನಾಗೈತದೆ, ಎಲ್ಲಿ ಬೆಳೆ ಬೇಯಿಸ್ಕೊಳಕ್ ಆಯ್ತದೆ ಅಂತ ನೋಡ್ಕೊಂಡು ಸ್ವಲ್ಪ ದೊಡ್ಡವ್ರಿಗಿಡ್ಡವ್ರೆಲ್ಲ ವಿಷಯ ಅವ್ರ ಹತ್ರ ತಗೊಂಡು ಅವ್ರು ಏನ್ ಹೇಳ್ತಾರೆ ಅಂತ ಸ್ವಲ್ಪ ಕೇಳ್ತಾ ಏನ್ ಮುಂದಕ್ಕೆ ಹೋಗ್ಬೇಕು ಅನ್ನೋದೆಲ್ಲ ಯೋಚನೆ ಮಾಡ್ಕೊಂಡು ಮುಂದೆ ಹೆಜ್ಜೆ ಇಡಬೇಕು ಅಂತ ಅನ್ಕೊಂಡಿದ್ದೀವಿ. ವಾವ್, ಫ್ಯಾಂಟಾಸ್ಟಿಕ್, ಸೂಪರ್. ಸೊ ನೆಕ್ಸ್ಟ್ ಕವಿತಾ ಅವರ ಫ್ಯೂಚರ್ ಪ್ಲಾನ್ಸ್ ಏನು? ಫ್ಯೂಚರ್ ಪ್ಲಾನ್ಸ್ ಸದ್ಯಕ್ಕೆ ನಾನು ಒಂದು 2 ವಾರ ಬ್ರೇಕ್ ತಗೊಳ್ಳೋಣ ಅಂತಿದ್ದೀನಿ. ಓಕೆ. ಬಿಕಾಸ್ ನನ್ಗೇನು ಅರ್ಥ ಆಗ್ತಿಲ್ಲ. ಅಂಡ್ ನಂದು ಇನ್ನೊಂದು ಫಿಲ್ಮ್ ಇದೆ, ಅದನ್ನ ಅರ್ಧವಾಗಿ ಮುಗಿಸಿದೆ, ಇನ್ನು ಅರ್ಧ ಬಾಕಿ ಇದೆ. ಸೊ ಅವ್ರು ಫೋನ್ ಮಾಡಿದ್ರು. ಸೊ 2 ವಾರ ಆದ್ಮೇಲೆ ಶುರು ಮಾಡೋಣ ಶೂಟಿಂಗು, ಅಲ್ಲಿವರೆಗೂ ರೆಸ್ಟ್ ತಗೋ ಅಂತ ಹೇಳ್ತಿದ್ರು. ಸೊ ಅದಾದ್ಮೇಲೆ ನನ್ನ ಕಡೆಗೆ ಏನ್ ಬರುತ್ತೆ ಅದನ್ನ ನೋಡ್ಕೊಂಡು ಮುಂದುವರಿಯೋಣ ಅಂತಿದೆ. ವಾವ್, ಒಳ್ಳೇದಾಗ್ಲಿ. ಅಂಡ್ ಶಶಿ ಅವರ ಫ್ಯೂಚರ್ ಪ್ಲಾನ್ಸ್? ನನ್ನ ಫ್ಯೂಚರ್ ಪ್ಲಾನ್ಸ್ ಅಂದ್ರೆ ನಾನು ಹೇಳ್ದಂಗೆ ಫಾರ್ಮಿಂಗ್ ನಾ ಮಾಡ್ಕೊಂಡ್ ಬರ್ತಿದ್ದು, ಲೀಸ್ ಲ್ಯಾಂಡ್ ಅಲ್ಲಿ ಮಾಡ್ಕೊಂಡ್ ಬರ್ತಿದ್ದೆ. ಇವಾಗ ನನ್ನ ಸ್ವಂತ ಲ್ಯಾಂಡ್ ಅಲ್ಲಿ ನಾನು ಮಾಡ್ಬೇಕು. ಅಂಡ್ ನಾನು ಏನ್ ಹೇಳ್ತಿದ್ದೆ, ಟೆಕ್ನಾಲಜಿ ರೀಚ್ ಅನ್ನೋದ್ರ ಮೇಲೆ ನಾವು ವರ್ಕ್ ಮಾಡ್ತೀನಿ. ಬೇರೆಯವ್ರ ಜಮೀನಲ್ಲಿ ಮಾಡೋದ್ರಿಂದ ನನ್ನ ಜಮೀನಲ್ಲಿ ನನ್ನ ಸ್ವಂತ ಜಾಗದಲ್ಲಿ ಮಾಡೋದನ್ನ ನಾನು ಮುಂದುವರ್ಸ್ಕೊಂತೀನಿ. ಅದ್ರ ಜೊತೆಗೆ ನನಗೆ ಯಾವ್ಯಾವ ಅವಕಾಶಗಳು ಸಿಗ್ತವೆ ಅವನ್ನೆಲ್ಲ ನನಗೆ ಈ ಇಂಡಸ್ಟ್ರಿ ಬಗ್ಗೆ ಆಗಲಿ ಈ ಫೀಲ್ಡ್ ಬಗ್ಗೆ ಆಗಲಿ ನಂಗೆ ಏನೂ ಗೊತ್ತಿಲ್ಲ. ಆಕ್ಚುಲಿ ಝೀರೋ ನಾಲೆಜ್ ಇದೆ. ತಿಳಿದಿರೋರು ಇದ್ದಾರೆ. ಸೊ ಅವ್ರ ಹತ್ರ ಹೋಗಿ ಕೇಳ್ತೀನಿ ಹೆಂಗ್ ಮಾಡ್ಬೋದು, ಏನು ಹೆಂಗೆ ಅಂತ. ಬಂದಿರೋದನ್ನ ಕೇಳಿ ಆಫರ್ಸ್ ನೋಡಿ ಯಾವ ತರ ಬಂದಿದೆ ಅಂತ. ಈಗಾಗಲೇ ಒಂದು 2-3 ಕಾಲ್ ಬಂದಿದ್ದಾವೆ. ನನ್ನ ಹತ್ರವರೆಗೂ ಬಂದಿಲ್ಲ. ಇವಾಗ ಗೊತ್ತಾಯ್ತು, ಒಂದು 3 ಸಿನಿಮಾದ ಯಾವುದೋ ಮಾತಾಡ್ಬೇಕು ಕರೆದಿದ್ದಾರೆ ಅಂತ. ಸೊ ಫಸ್ಟ್ ಒಂದು 2-3 ದಿನ ಸೆಟ್ ಆಗ್ತೀನಿ. ಫಸ್ಟ್ ಇದನ್ನ ನಾನು ತಿಳ್ಕೊಬೇಕು. ಫಸ್ಟ್ ಏನಾಗ್ತಿದೆ, ನಾನು ಎಲ್ಲಿ ನಿಂತಿದ್ದೀನಿ, ನಾನು ಎಲ್ಲಿದ್ದೀನಿ ಅಂತ ಫಸ್ಟ್ ತಿಳ್ಕೊಂತೀನಿ.
ಸೊ ಅದಾದ್ಮೇಲೆ ಒಂದು ವಾರ 2 ವಾರ ಆದ್ಮೇಲೆ ನೀಟಾಗಿ ನನ್ನ ಪ್ಲಾನ್ಸ್ ಈ ತರ ಇದಾವೆ. ಓಕೆ, ಸೂಪರ್. ಇಷ್ಟೊತ್ತು ಕೂಡ ನಿಮ್ಮ ಒಂದು ಪ್ರೀಶಿಯಸ್ ಟೈಮ್ ನ ನಮ್ಮ ಜೊತೆ ಸ್ಪೆಂಡ್ ಮಾಡೋದಕ್ಕೆ 3 ಬಿಗ್ ಬಾಸ್ ಗಳಿಗೆ ನಮ್ಮ ಕಡೆಯಿಂದ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಅ ಲಾಟ್. ನೋಡಿದ್ರಲ್ಲ ವೀಕ್ಷಕರೇ, 3 ಬಿಗ್ ಬಾಸ್ ಅವರ ಬಿಗ್ ಬಾಸ್ ಮನೆಯ ಒಂದು ಎಕ್ಸ್ಪೀರಿಯನ್ಸ್ ನ ನಮ್ಮ ಜೊತೆಗೆ ಶೇರ್ ಮಾಡ್ಕೊಂಡ್ರು. ನಿಮ್ಗೂ ಕೂಡ ಈ ಸಂಚಿಕೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇವತ್ತಿನ ಸಂಚಿಕೆಯನ್ನ ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ News 18 ಕನ್ನಡ, ಜಾಲ ನಮ್ಮದು, ಬಲ ನಿಮ್ಮದು.